ಮೊಟ್ಟಮೊದಲ ಬಾರಿ ಅವಳು ಊರ್ಮಿಳೆಯನ್ನು ಅಸಡ್ಡೆಯಿಂದ, ತಾತ್ಸಾರದಿಂದ, ಅಸಹನೆಯಿಂದ ನೋಡಿದ್ದಳು. ಹಿಮವಂತ್ನ ಬದಲಿಗೆ, ಅವನ ಜಾಗಕ್ಕೆ, ಅವನು ಕೊಡುವಂಥದೇ ಕನ್ಫರ್ಟಿಗೆ ಮತ್ತೊಬ್ಬನನ್ನು ಆಯ್ದುಕೊಳ್ಳುವುದಾ? ದೇವರಿಗೆ ಮೋಸ ಮಾಡುವುದಾ? ಹಿಮವಂತನ ಜಾಗಕ್ಕೆ ಮತ್ತೊಬ್ಬನನ್ನು ಕಲ್ಪಿಸಿಕೊಂಡರೇನೇ ಮಹಾಪಾಪವಾದೀತು. ಊರ್ಮಿಳಾ ತನ್ನನ್ನು ಅಷ್ಟೊಂದು ಅಕ್ಕರೆಯಿಂದ ನೋಡಿಕೊಳ್ಳದೆ ಹೋಗಿದ್ದಿದ್ದರೆ, ಮರುಕ್ಷಣದಿಂದ ಅವಳ ಮುಖವನ್ನು ತಾನು ನೋಡುತ್ತಿರಲಿಲ್ಲ ಅಂದುಕೊಂಡಳು ಪ್ರಾರ್ಥನಾ. ಮಾತು ಬೆಳೆಸುವುದೇ ಬೇಡವೆನ್ನಿಸಿ ಅವತ್ತು ಹೊದ್ದು ಮಲಗಿಬಿಟ್ಟಿದ್ದಳು. ತಾನು ಆಡಿದ ಮಾತು ಪ್ರಾರ್ಥನಾಳಿಗೆ ರುಚಿಸಲಿಲ್ಲವೆಂಬುದು ಮರುಕ್ಷಣವೇ ಊರ್ಮಿಳೆಗೂ ಅರ್ಥವಾಗಿತ್ತು. ಆದರೆ ಯಾರಿಗೋ ನನ್ನ ಮಾತು ರುಚಿಸಲಿ ಅಂತ ನಾನು ಮಾತನಾಡುವುದಿಲ್ಲ. ರುಚಿಗಿಂತ ಪ್ರಾಕ್ಟಿಕಲ್ಲಾದದ್ದು ಬದುಕು. ನೀನು ಹಿಮವಂತ್ನನ್ನು ಹೀಗೆ ಮೈಗೆಳೆದುಕೊಂಡು ಪ್ರೀತಿಸಿದರೆ ಯಾರಿಗೂ ತಕರಾರಿಲ್ಲ. ಆದರೆ ಎಸ್ ಪ್ರೀತಿಗೆ, ಆರಾಧನೆಗೆ ಒಲಿಯುವುದಿಲ್ಲ. ಅದಕ್ಕೊಂದು ತಪಸ್ಸು ಬೇಕು. ನಿನ್ನಿಂದ ಅದು ಸಾಧ್ಯವಾಗುವುದಾದರೆ ಮುನ್ನಿ, ನಿನ್ನನ್ನು ನಾನು ಇನ್ನಷ್ಟು ಪ್ರೀತಿಸುತ್ತೇನೆ, ನಿನ್ನ ಅಕ್ಕ ಊರ್ಮಿ. ಹಾಗಂತ ಪುಟ್ಟ ಚೀಟಿಯೊಂದರಲ್ಲಿ ಬರೆದು ಪ್ರಾರ್ಥನಾಳ ದಿಂಬಿನ ಮೇಲಿಟ್ಟು ತನ್ನ ಗ್ಲಾಸಿನಲ್ಲಿದ್ದ ಕೊನೆಯ ಗುಟುಕು ಮುಗಿಸಿ ಮಲಗಿಬಿಟ್ಟಿದ್ದಳು ಊರ್ಮಿಳಾ. ಇವಳ ಮೇಲೆ ಮಮತೆ ಉಕ್ಕಿ ಬರುವುದೇ ಈ ಕಾರಣಕ್ಕೆ ಎಂದು ಬೆಳಗ್ಗೆ ಏಳೇಳುತ್ತಿದ್ದಂತೆಯೇ ಚೀಟಿ ಓದಿಕೊಂಡ ಪ್ರಾರ್ಥನಾ ತನಗೆ ತಾನೇ ಹೇಳಿಕೊಂಡಳು. ಆಮೇಲೆ ದೊಡ್ಡದೊಂದು ಹಾಳೆಯಲ್ಲಿ, ಐ ಲವ್ ಯು ಊರ್ಮಿ ಅಕ್ಕ, ಸಾಯಂಕಾಲದ ಕಾಫಿಗೆ ನೀನೇ ನನ್ನ ಬಾಯ್ಫ್ರೆಂಡು ಎಂದು ಕಣ್ಣಿನ ಗಾತ್ರದ ಅಕ್ಷರಗಳಲ್ಲಿ ಬರೆದಿಟ್ಟು ಸ್ನಾನಕ್ಕೆ ಹೊರಟು ಹೋದಳು. ಅವತ್ತು ಸಾಯಂಕಾಲ ನಿಜಕ್ಕೂ ಹಿತವಾಗಿತ್ತು. ಊರ್ಮಿ ಸ್ನಾನ ಮಾಡಿ ಫ್ರೆಶ್ಚಾಗಿ, ಬಿಕ್ಕು ಬಿಗಿಯುವಂತಹ ತಿಳಿನೀಲಿ ಜೀನ್ಸ್ ತೊಟ್ಟು ಅದಕ್ಕೊಂದು ಸಡಿಲ ತೋಳುಗಳ ಕೆಂಪು ಕೆಂಪು ನಕ್ಷತ್ರವಿರುವ ಅಂಗಿ ಧರಿಸಿದ್ದಳು. ತಲೆಗೂದಲು ಹರವಿದ ಬೆನ್ನು, ಕಡುಗಪ್ಪು ಚಪ್ಪಲಿಯಲ್ಲಿ ಸ್ವಲ್ಪ ಸ್ವಲ್ಪ ಇಣುಕುತ್ತಿದ್ದ ಪಾದ ಮತ್ತು ನಕ್ಕ ತಕ್ಷಣ ಫಳ್ಫಳಿಸುತ್ತಿದ್ದ ಹಲ್ಲು ಈ ಹುಡುಗಿಯನ್ನು ಸೃಷ್ಟಿಸುವಾಗ ಭಗವಂತ ಹಾಲಲ್ಲಿ ಕೈ ತೊಳೆದು ಕುಳಿತಿದ್ದನ ಅಂದುಕೊಂಡಳು ಪ್ರಾರ್ಥನಾ. ತಾನು ಅವಳಿಗಿಂತ ಸುಂದರವಾಗಿದ್ದೇನೆ ಎಂಬುದು ಪ್ರಾರ್ಥನಾಳಿಗೆ ಗೊತ್ತು. ಆದರೆ ಊರ್ಮಿಳೆಯ ದೇಹಕಾಂತಿ ತನ್ನ ಸುತ್ತಲಿನ ಎಲ್ಲರ ಚೆಲುವನ್ನು ಮಂಕುಗೊಳಿಸುತ್ತದೆ. ಆದರೂ ಊರ್ಮಿಳೆಯ ಬಗ್ಗೆ ತನಗೆ ಈರ್ಚೆ ಎನಿಸುತ್ತಿಲ್ಲ ಅಂದುಕೊಂಡಳು ಪ್ರಾರ್ಥನಾ. ಕಡು ಹಸಿರು ಬಣ್ಣದ ಚೂಡಿದಾರ್ ಧರಿಸಿ ಅವಳೊಂದಿಗೆ ಹಾಸ್ಟೆಲಿನಿಂದ ಹೊರಬಿದ್ದಳು. ಆಕಾಶದಲ್ಲಿ ಸೂರ್ಯ ಮಂಕಾಗುತ್ತಿದ್ದ. ಹಲೋ ಡಿಯರ್ ಎಂಬ ಸ್ವಾಗತದೊಂದಿಗೆ ಕಾರಿನ ಕದಗಳನ್ನು ತೆಗೆದ ದೇಬ್ ಅವರಿಬ್ಬರನ್ನು ಕಾರಿಗೆ ಹತ್ತಿಸಿಕೊಂಡು ಅದರ ಇಗ್ನಿಷನ್ ತಿರುವಿದೆ. ಕಾರಿನ ಗುರುಗುಡುವಿಕೆಯ ಜೊತೆಯಲ್ಲೇ ಸಣ್ಣ ದನಿಯ ಪಾಪ್ ಸಂಗೀತ ಪ್ರಾರಂಭವಾಗಿತ್ತು. ಯಾವಾಗ ಸೇದಿ ಮುಗಿಸಿದ್ದನೋ ಗೊತ್ತಿಲ್ಲವಾಗಲಿ ಕಾರಿನೊಳಗೆ ಸಣ್ಣದೊಂದು ಸಿಗರೇಟಿನ ಘಮವಿತ್ತು. ಅವನ ಪೂರ್ತಿ ಹೆಸರು ವಿಪರೀತ ದೊಡ್ಡದು. ದೇಬಶಿಶು ಚಂದ್ರನಾಥ ಬಂಡೋಪಾಧ್ಯಾಯ. ಇಡೀ ಮೆಡಿಕಲ್ ಕಾಲೇಜು ಅವನನ್ನು ದೇಬ್ ಅನ್ನುತ್ತದೆ. ಚಿತ್ರದಲ್ಲಿ ಬರೆದಿಟ್ಟಂತಿದ್ದಾನೆ. ಕ್ಯಾನ್ವಾಸಿನಿಂದ ಇಳಿದು ಬಂದ ಮನ್ಮಥ ಸದಾ ನಗುತ್ತಾನೆ. ಹಿಂದಿ ಹಾಡುಗಳ ನಡೆದಾಡುವ ಲೈಬ್ರರಿ. 2ನೇ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಮೊದಲಿಗ. ಇಂಗ್ಲಿಷು ಅಷ್ಟಲಿತ, ಹಿಂದಿ ನಿರಾಳ. ಮನೆಯಲ್ಲಿ ಮಾತನಾಡುವುದು ಬಂಗಾಲಿಯಂತೆ. ದಾವಣಗೆರೆಗೆ ಬಂದ 6 ತಿಂಗಳಲ್ಲಿ ಕನ್ನಡದಲ್ಲಿ ಭಾಷಣ ಹೊಡೆದ ಚಾಣಾಕ್ಷ. ಪ್ರಾರ್ಥನಾ ಈಸ್ ಎ ಗ್ರೇಟ್ ನೇಮ್. ನಿಮ್ಮ ತಂದೆ ನಿಮಗೆ ಈ ಹೆಸರಿಡೋಕೆ ಮುಂಚೆ ರವೀಂದ್ರನಾಥ ಟ್ಯಾಗೋರರ ಗೀತಾಂಜಲಿ ಓದಿದ್ದರ ಕೇಳಿ. ಬಂಗಾಲಿಗಳು ಬಲು ಚೆಂದದ ಹೆಸರಿಡುತ್ತಾರೆ. ಕನ್ನಡದಲ್ಲಿ ಯಾರೂ ದೇವರ ಮಗು ಅಂತ ಹೆಸರಿಡಲ್ಲ. ಬಂಗಾಲಿಗಳಿಗೆ ಸಂಕೋಚ ಕಡಿಮೆ. ತಮ್ಮ ಮಗುಗೂ ದೇವಶಿಶು ಅಂತ ಹೆಸರಿಟ್ಟು ಬಿಡ್ತಾರೆ. ನಗುತ್ತಲೇ ಮಾತಾಡಿದ ದೇಬ್. ನಕ್ಕಾಗ ಇವನ ಕೆನ್ನೆಯ ಮೇಲೆ ಚೆಂದನೆಯ ಗುಳಿ ಬೀಳುತ್ತೆ ಅಂದುಕೊಂಡಳು ಪ್ರಾರ್ಥನಾ. ಯಾವುದೇ ಹುಡುಗಿಯಾದರೂ ಕ್ಷಣಕಾಲಕ್ಕೆ ಮೋಹಗೊಳ್ಳಬಹುದಾದಂತಹ ತರುಣ. ಹಾಗಂದುಕೊಂಡ ಮರುಕ್ಷಣದಲ್ಲೇ ನನ್ನ ಹಿಮವಂತನಷ್ಟಲ್ಲ ಅಂತ ಸೇರಿಸಿಕೊಂಡಳು. ಅಘಕೋರ್ಸ್, ಹಿಮವಂತನೆಡೆಗೆ ತನಗಿರುವುದು ಮೋಹವಲ್ಲ, ಅದು ಪ್ರೀತಿ. ಅಂಥದೊಂದು ದೈವಿಕವಾದ ಪ್ರೀತಿ ಯಾರಿಗೂ ಯಾರ ಮೇಲೂ ಹುಟ್ಟುವುದಿಲ್ಲ. ಕಾರಿಳಿಯುವ ಹೊತ್ತಿಗೆ ನಿರ್ಧರಿಸಿದಳು. ಅದಕ್ಕೆ ಬಾತಿ ಅಂತಾರೆ. ದಾವಣಗೆರೆಯ ತೆಕ್ಕೆಯೊಳಕ್ಕೆ ಈಗಾಗಲೇ ಸೇರಿ ಹೋಗುತ್ತಿರುವ ಹಳ್ಳಿ. ರಸ್ತೆಯ ಪಕ್ಕದಲ್ಲೇ ಧಾಬಾಗಳು. ಕಟ್ಟಿದ ಹುಲ್ಲು ಗೋಡೆಗಳ ಹಿಂದೆ ಸಣ್ಣ ಸಣ್ಣ ದೀಪ. ದೀಪಗಳ ಮಂಕು ಬೆಳಕಿನಡಿಯಲ್ಲಿ ದಾವಣಗೆರೆಯ ಮೆಡಿಕಲ್ ಕಾಲೇಜಿನ ಅವೆಷ್ಟು ಹುಡುಗರೋ ಅವೆಷ್ಟು ಹುಡುಗಿಯರೋ. ಬಾತಿಯಲ್ಲಿ ಬೆರೆತ ಸ್ನೇಹ, ಆಡಿಕೊಂಡ ಪಿಸುಮಾತು ಮೆಡಿಕಲ್ ಕಾಲೇಜಿನ ಕ್ಯಾಂಪಸ್ಸಿಗೆ ಹಿಂತಿರುಗುವ ಹೊತ್ತಿಗೆ ಹೆಮ್ಮರವಾಗಿರುತ್ತದೆ. ಕೊನೆಯ ವರ್ಷ ಮುಗಿಯುವ ಹೊತ್ತಿಗೆ ಅವರಿಬ್ಬರು ತಮ್ಮ ಹಾಸ್ಟೆಲು ಬಿಟ್ಟು ದಾವಣಗೆರೆಯಲ್ಲೇ ಒಂದು ಪುಟ್ಟ ಮನೆ ಮಾಡಿಕೊಂಡು ಅಲ್ಲಿಂದಲೇ ಡಾಕ್ಟರುಗಳಾಗುತ್ತಾರೆ. ಆದರೆ ಪ್ರೀತಿ ಮಾತ್ರ ಬಾತಿಯ ಧಾಬಾದ ಮಂಕು ಬೆಳಕಿನಲ್ಲೇ ಆರಂಭವಾಗಬೇಕು. ಅದು ಲಕ್ಷಾಂತರ ಪಿಸುಮಾತುಗಳು ಹುಟ್ಟುವ ಪ್ರಸವಗೃಹ. ಹಾಗಾದರೆ ಊರ್ಮಿ ಪಿಸುಗುಡುತ್ತಿದ್ದಾಳ? ಅವಳ ಮುಖವನ್ನೇ ದಿಟ್ಟಿಸಿದಳು ಪ್ರಾರ್ಥನಾ. ದೇಬ್ ಕೈಯಿಂದ ಕಾರಿನ ಬೀಗದ ಕೈ ಕಿತ್ತುಕೊಂಡು ಬೆರಳಲ್ಲೇ ಆಟವಾಡುತ್ತಿದ್ದವಳ ಕಣ್ಣು ಮಾತ್ರ ಅವನ ತೆರೆದ ಅಂಗಿ ಹಿಂದಿನ ಎದೆಗೂದಲ ಮೇಲೆ ನೆಟ್ಟಿವೆ ಎನ್ನಿಸಿತು. ಊರ್ಮಿಳಾ ಮತ್ತು ದೇಬ್ ಮದುವೆಯಾದರೆ ಎಂಥ ಅದ್ಭುತ ಜೋಡಿಯಾದೀತಲ್ಲವೇ ಅಂತ ಕೂಡ ಅನ್ನಿಸಿತು. ದೇಬ್ನ ಕಣ್ಣುಗಳಲ್ಲಿ ಮಾತ್ರ ಯಾಚನೆಯ ಪ್ರಣತಿಗಳ ಸಾಲು. ಊರ್ಮಿಳೆ ಒಂದು ಸಲ ಒಪ್ಪಿಕೊಂಡರೆ, ಒಲಿದು ತಲೆದೂಗಿದರೆ ಈ ಜನ್ಮಕ್ಕೆ ಅಷ್ಟೇ ಸಾಕು ಎಂಬ ಮುಖಭಾವ. ಊರ್ಮಿಳೆಯನ್ನು ನಗಿಸುವುದಕ್ಕೆ, ಸಂತೋಷಪಡಿಸುವುದಕ್ಕೆ 1000 ಪ್ರಯತ್ನ ಮಾಡುತ್ತಿದ್ದ.
ದೇವರ ಗದರಿಕೆಯಿಂದಾಗಿ ಭೂಲೋಕಕ್ಕೆ ಬಂದುಬಿಟ್ಟ ಗಂಧರ್ವನೊಬ್ಬ ಇಲ್ಲಿ ದೊರೆತ ಸೌಂದರ್ಯವತಿಯ ಮೋಹ ತೊರೆದು ಹಿಂತಿರುಗಲಾಗದೆ ಚಡಪಡಿಸುತ್ತಿದ್ದಾನೆ ಎಂಬಂತಿತ್ತು ಅವನು ಕುಳಿತ ಭಂಗಿ. ಊರ್ಮಿಳೆಯ ಮುಖದಲ್ಲಿ ಅದ್ಯಾವುದಕ್ಕೂ ಉತ್ತರವಿರಲಿಲ್ಲ. ಕ್ಯಾನ್ವಾಸಿನಿಂದ ಇಳಿದು ಬಂದ ಚಿತ್ರ, ಕಾಲೇಜಿನ ಕಾರಿಡಾರುಗಳ ಏಕೈಕ ಗಂಧರ್ವ, ಬಂಗಾಳದ ಬಹುದೊಡ್ಡ ಶ್ರೀಮಂತರ ಮಗ, ಪ್ರತಿ ಪರೀಕ್ಷೆಯಲ್ಲೂ ಸರಾಗವಾಗಿ ಗೆಲ್ಲುವ ಪ್ರಚಂಡ ಬುದ್ಧಿವಂತ, ಯಾವ ನೆಲದಲ್ಲಿ ನಿಲ್ಲಿಸಿದರೂ ಆಕಾಶಕ್ಕೆ ಏಣಿ ಎತ್ತರಿಸಬಲ್ಲ ಜೀವನೋತ್ಸಾಹಿ. ಹಾಗಂದ ಮಾತ್ರಕ್ಕೆ ಒಲಿದು ಬಿಡಬೇಕೆ? ನೀನೇ ನನ್ನ ಬದುಕಿನ ಸೌಭಾಗ್ಯ ಕಣೋ ದೊರೆಯೇ ಅಂತ ಹಲುಬಬೇಕೆ? ನಾನ್ಸೆನ್ಸ್ ಪ್ರಾರ್ಥನಾ. ನನ್ನ ಮಟ್ಟಿಗೆ ದೇಬ್ ಒಬ್ಬ ಒಳ್ಳೆ ಗೆಳೆಯ. ಯಾವಾಗ ಹೆಗಲ ಮೇಲೆ ಕೈ ಹಾಕಿಯೇನೋ ಎಂದು ಚಡಪಡಿಸುವ ಹೆಣ್ಣು ಬಾಕನಲ್ಲ. ನನ್ನ ಸಾಯಂಕಾಲಗಳನ್ನು ಅವನು ಹಿಂಸಿಸುವುದಿಲ್ಲ. ಸ್ವಂತದ್ದೊಂದು ಕಾರಿಲ್ಲದೆ ಹೋಗಿದ್ದಿದ್ದರೆ ಅವನನ್ನು ಹೀಗೆ ಹಚ್ಚಿಕೊಳ್ಳುತ್ತಿರಲಿಲ್ಲವೇನೋ? ಬೈಕಿರುವ ಹುಡುಗರಿಗಿಂತ ಕಾರಿರುವವನ ಗೆಳೆತನದಲ್ಲಿ ಹೆಚ್ಚಿನ ಕನ್ಫರ್ಟ್ ಇರುತ್ತೆ. ನೀನು ಬಳಸಿಕೊಳ್ಳಬಹುದಾದಷ್ಟು ಪ್ರೈವೆಸಿ ಇರುತ್ತದೆ. ಬಳಕೆಯಾಗದೆ, ಬಲಿಯಾಗದೆ ಇರಬಹುದಾದಷ್ಟು ಬುದ್ಧಿವಂತಿಕೆ ನಿನಗಿರಬೇಕು ಅಷ್ಟೇ. ಮನಸ್ಸು ಮಾಡಿದರೆ ನನ್ನಂಥ 100 ಜನ ಹುಡುಗಿಯರನ್ನು ನುಂಗಬಲ್ಲ ದೇಬ್. ಆದರೆ ಊರ್ಮಿಳೆಯ ಮುಂದೆ ಕುಳಿತು ಪಿಸುಮಾತಾಡಿ ಅರಗಿಸಿಕೊಳ್ಳುವುದು ಸುಲಭವಲ್ಲ. ಅವನೇನಿದ್ದರೂ ನನ್ನ ಬೇಸರದ ಸಾಯಂಕಾಲಗಳಿಗೆ ಮಿತ್ರ. ಹಿಂತಿರುಗುವ ಮುನ್ನ ಹಾಸ್ಟೆಲಿನ ಬಾಗಿಲಲ್ಲೇ ಅವನ ನೆನಪುಗಳನ್ನು ನಿಲ್ಲಿಸಿ ಬಂದುಬಿಡುತ್ತೇನೆ. ನಿಂಥರ ಮಧ್ಯರಾತ್ರಿ ಕಿರುಚಿಕೊಂಡು ಎದ್ದು ಕೂಡುವುದಿಲ್ಲ. ಮುನ್ನಿ. ಕೊನೆಯ ಮಾತುಗಳನ್ನು ಆಡುತ್ತಿದ್ದರೆ ಊರ್ಮಿಳಾ ನಿಜಕ್ಕೂ ಕ್ರೂರಿ ಅನ್ನಿಸಿಬಿಟ್ಟಿತ್ತು. ಅವತ್ತು ರಾತ್ರಿ ಪ್ರಾರ್ಥನಾ ಎಂದಿನಂತೆಯೇ ಕೈಕಾಲು ಮುಖ ತೊಳೆದು ನೆಲದ ಮೇಲೆ ಪದ್ಮಾಸನ ಹಾಕಿಕೊಂಡು ಕುಳಿತು ಶ್ಲೋಕ ಹೇಳಿಕೊಂಡಳು. ಅಂಗಾತ ಮಲಗಿ, ಗೋಡೆಯಾಗುವ ಮುನ್ನ ಎಂದಿನಂತೆಯೇ ಹಿಮವಂತನನ್ನು ಚಾದರದ ಸಮೇತ ನೆನಪಿಗೆಳೆದುಕೊಂಡಳು. ಆದರೂ ತುಂಬ ಹೊತ್ತು ದೇಬ್ ಅವಳನ್ನು ಡಿಸ್ಟರ್ಬ್ ಮಾಡುತ್ತಲೇ ಇದ್ದ. ದೇಬಶಿಶು ಚಂದ್ರನಾಥ ಬಂಡೋಪಾಧ್ಯಾಯ. ಪ್ರಾರ್ಥನಾಳಿಗದು ಇಷ್ಟವಾಗಲಿಲ್ಲ. ಖುದ್ದಾಗಿ ನೋಡಿದ್ದಿದ್ದರೆ ಅದು ಪ್ರಾರ್ಥನಾಳಿಗೆ ಅರ್ಥವಾಗುತ್ತಿತ್ತೇನೋ? ಕಡೇ ಪಕ್ಷ ಊರ್ಮಿಳೆಗೆ ಅಥವಾ ದೇಬ್ಗೆ. ಎಷ್ಟಾದರೂ ಡಾಕ್ಟರಿಕೆಗಾಗಿ ಓದುತ್ತಿರುವವರಲ್ಲವೇ? ಗಾಡಿಕೊಪ್ಪದ ಬಯಲಿನಲ್ಲಿ ಹಿಮವಂತನ ತಲೆಗೆ ಬಿದ್ದ ಬಲವಾದ ಪೆಟ್ಟು ಅವನಲ್ಲಿ ಇದೆಂಥ ಬದಲಾವಣೆಗಳನ್ನು ತಂದುಬಿಟ್ಟಿದೆ ಅಂತ ಪರೀಕ್ಷಿಸುವ ಪ್ರಯತ್ನವನ್ನಾದರೂ ಮಾಡುತ್ತಿದ್ದರು. ಆದರೆ ಪ್ರಾರ್ಥನಾ ಶಿವಮೊಗ್ಗೆಗೆ ಬರುವ ಹೊತ್ತಿಗಾಗಲೇ ಹಿಮವಂತ್ ಪೂರ್ತಿಯಾಗಿ ಚೇತರಿಸಿಕೊಂಡು ಬಿಟ್ಟಿದ್ದ. ಮೊದಲ 3-4 ದಿನ ಶಾಂತಪ್ಪನ ಮನೆಯ ಹಿತ್ತಲಲ್ಲಿನ ತನ್ನ ಕೋಣೆಯಲ್ಲೇ ಮಲಗಿ ವಿಶ್ರಾಂತಿ ತೆಗೆದುಕೊಂಡಿದ್ದ. ನಂದಕ್ಕನ ಆರೈಕೆ ಅಮ್ಮ ನನ್ನೂ ಮರೆಸಿತ್ತು. ದಿನಕ್ಕೆ 3 ಬಾರಿಯಾದರೂ ಶಾಂತಪ್ಪ ಬಂದು ಮಾತನಾಡಿಸಿ ಹೋಗುತ್ತಿದ್ದ. ಸೀಳಿದ ನೆತ್ತಿಗೆ ಸುತ್ತಿದ ಬ್ಯಾಂಡೇಜು, ಅದರೊಳಗಿನಿಂದ ಒಸರಿ, ಅಲ್ಲೇ ಕರೆಯಂತೆ ಹರಡಿಕೊಂಡು ಗಟ್ಟಿಯಾದ ರಕ್ತ, ಹಿಮವಂತನ ಹಣೆಯ ಮೇಲಿನ ಬಾವು ಆ ದಂಪತಿಗಳನ್ನು ದಿಗಿಲಿಗೆ ಈಡುಮಾಡಿತ್ತು. ಆದರೆ ಅವರಿಬ್ಬರಿಗಿಂತ ಹೆಚ್ಚು ದಿಗಿಲಿಗೀಡಾದವನು ಹಿಮವಂತ. ಮೊಟ್ಟಮೊದಲ ಬಾರಿಗೆ ಬದುಕು ತನ್ನ ಹಿಡಿತ ತಪ್ಪಿ ಸಾಗಿ ಹೋಗುತ್ತಿದೆ ಅನ್ನಿಸತೊಡಗಿತ್ತವನಿಗೆ. ಪೆಟ್ಟು ಬಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬಂದ ಮಾರನೆಯ ಮುಂಜಾನೆಯಿಂದಲೇ ಒಂದಾದ ಮೇಲೊಂದರಂತೆ ವಿಚಿತ್ರಗಳು ಸಂಭವಿಸತೊಡಗಿದ್ದವು. ಅವತ್ತು ಏನೇ ಬಲವಂತ ಮಾಡಿದರೂ ಶಾಂತಪ್ಪನ ಮನೆಯಲ್ಲಿ ಮಲಗಲು ನಿರಾಕರಿಸಿದ್ದ ಹಿಮವಂತ್ ಬೆಳಗ್ಗೆ 9 ಹೊತ್ತಿಗೆ ಬಾಗಿಲು ದೂಡಿಕೊಂಡು ಕೋಣೆಯೊಳಕ್ಕೆ ಬಂದ ರಸೂಲ ಜಮಾದಾರನನ್ನು ಕಂಡ ತಕ್ಷಣ ವಿಲಕ್ಷಣವಾದ ಗಲಿಬಿಲಿಗೆ ಒಳಗಾಗಿಬಿಟ್ಟಿದ್ದ. ಈಗ ಹ್ಯಾಗಿದ್ದೀರಿ ದೇವು ಅನ್ನುತ್ತಲೇ ಒಳಬಂದ ಜಮಾದಾರ ಹಿಮವಂತನನ್ನು ಸಾಕ್ಷಾತ್ತು ದೇವರೇ ಎಂಬಂತೆ ದೈನ್ಯ ತುಂಬಿದ ಕಂಗಳಲ್ಲಿ ನೋಡುತ್ತಿದ್ದ. ಆದರೆ ಆ ಹೊತ್ತಿಗಾಗಲೇ ಹಿಮವಂತನ ಕಣ್ಣು ಪಟಪಟಿಸತೊಡಗಿದ್ದವು. ಬಾಯಿ ವಕ್ರವಕ್ರ, ಮಿದುಳಿನಾಳದಲ್ಲೆಲ್ಲೋ ಒಂದು ಅಂಗೈಕುಳಿಯಷ್ಟು ರಕ್ತ ಚಲ್ಲನೆ ಸಿಡಿದು ಅತ್ತಿತ್ತ ಹರಿದಾಡಿದಂಥ ಅನುಭವ. ಮುಖದ ಸ್ನಾಯುಗಳೆಲ್ಲ ತನ್ನ ನಿಯಂತ್ರಣ ತಪ್ಪಿ ಅದುರುತ್ತಿವೆ. ಗೋಣಿಗರ ಕೇರಿಗೆ ಹೋಗಿದ್ದೇನೋ, ಸಿಗದೆ ಎಲ್ಲಿಗೆ ಹೋಗ್ತಾರೆ? ಎಳ್ಳಂಡು ಬಂದು ಕೂಡಿಸಿರ್ತೀಯ ಅಂತ ಗೊತ್ತು. ಆದ್ರೆ ಅವಿದಾನಲ್ಲ ಕೊನೆ ಮನೆನಾಗ. ಅವನ ತಂಟೆಗೆ ಹೋಗಬ್ಯಾಡ, ಕೈ ಎತ್ತಿ ಒಂದೇಟು ಹಾಕಬ್ಯಾಡ. ತುಂಬಾ ದಿನ ಬದುಕೋನಲ್ಲ ಅವನು. ನಿಮ್ಮ ಸಾಹೇಬನ ಜೊತೆಗೆ ಅವನದು ಕತೆ ಮುಗಿದಿರುತ್ತೆ. ಇಷ್ಟಕ್ಕೂ ಗೋಣಿಗರ ಹುಡುಗರದೇನು ತಪ್ಪು? ವಠಾರದ ಶೆಟ್ಟರ ಪೈಕಿ ಯಾರಾರು ದುಡ್ಡು ಕೊಟ್ಟು ನನ್ನನ್ನು ಹೊಡೆಸಿದರೋ ಕೇಳಿ ತಿಳ್ಳೋ ಮರ್ಮ ಇರೋದು ಅಲ್ಲಿ. ಅದಿಲ್ಲ. ರಾತ್ರಿ ನೀನು ಹೋಗೋ ಹೊತ್ತೆ ಅಳಿಯ ಬಂದಿದ್ದ. ಮಾತು ಸ್ವಲ್ಪ ಹೊರಟು. ಹುಡುಗ ಒಳ್ಳೆವೆ. ಎಲ್ಲ ಸರಿ ಹೋಗದೆ ಸುಮ್ಮಿರು. ತಾನೇನು ಮಾತನಾಡುತ್ತಿದ್ದಾನೆ ಎಂಬುದು ಹಿಮವಂತನಿಗೆ ಅರ್ಥವಾಗುತ್ತಿತ್ತಾದರೂ ಅದನ್ನು ಮಾತನಾಡದಿರಲು ತನ್ನಿಂದೇಕೆ ಸಾಧ್ಯವಾಗುತ್ತಿಲ್ಲ ಎಂಬುದು ತಿಳಿಯದಂತಾಗಿತ್ತು. ಇದು ಉಳಿದೆಲ್ಲ ಸಮಯಗಳಲ್ಲಿ ಉದ್ಭವಿಸುವ ಸಮಸ್ಯೆಯಲ್ಲ. ಜಮಾದಾರನ ಮುಖ ನೋಡಿದ ತಕ್ಷಣ ಏನೋ ಸ್ಫೋಟಗೊಂಡು ಬಿಡುತ್ತದೆ. ಯಾವುದೋ ತಂತು ಮತ್ಯಾವುದೋ ಕೇಂದ್ರದೊಂದಿಗೆ ಬೆಸೆದುಕೊಂಡು ಬಿಡುತ್ತದೆ. ತನ್ನ ನಿಯಂತ್ರಣದಲ್ಲಿ ತಾನಿರುವುದಿಲ್ಲ. ದನಿ ತನ್ನದಲ್ಲ, ಮುಖಭಾವ ತನ್ನದಲ್ಲ, ಅಸಲಿಗೆ ಅವ್ಯಾವ ಮಾತು ತನ್ನವಲ್ಲ. ಮತ್ಯಾರೋ ತನ್ನಲ್ಲಿ ಬಂದಿಳಿಯುತ್ತಾರೆ. ಅದೆಲ್ಲವನ್ನೂ ತನ್ನಿಂದ ಮಾಡಿಸುತ್ತಾರೆ. ಎಲ್ಲವೂ ತನಗೆ ಗೊತ್ತಾಗುತ್ತಿರುತ್ತವೆ. ಎಲ್ಲವೂ ನೆನಪಿರುತ್ತವೆ. ಆದರೆ ಯಾವುದನ್ನೂ ತಾನು ತಡೆದಿಕ್ಕಿಕೊಳ್ಳಲಾರ.